ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಹಣ ಕೊಟ್ಟಿದ್ದೀವಿ, ವಾಪಸ್ ಬರ್ತಾ ಇಲ್ಲ. ತುಂಬಾ ಕಡೆಯಿಂದ ಬರ್ತಾ ಇರುವಂತ ಕಮೆಂಟ್ಸ್. ಇದ್ರ ಜೊತೆಗೆ ಕೆಲವರಿಗೆ ಬಂದ್ಬಿಟ್ಟು ವಸ್ತು ಕೊಟ್ಟಿದ್ದೀವಿ, ವಾಪಸ್ ಬರ್ತಾ ಇಲ್ಲ ಅಲ್ವಾ. ಅಂದ್ರೆ ಏನಾದ್ರು ಒಡವೆ ಇತ್ಯಾದಿಗಳನ್ನ ಕೊಟ್ಟಿರ್ತೀವಿ, ಕೆಲವೊಂದ್ಸಲ ಬಂದ್ಬಿಟ್ಟು ಜಾಗ ಇತ್ಯಾದಿಗಳನ್ನ ಕೊಟ್ಟಿರ್ತೀವಿ, ವಾಪಸ್ ಬರ್ತಾ ಇಲ್ಲ. ಯಾರೋ ನನಗೆ ಮೋಸ ಮಾಡ್ಬಿಟ್ರು ಸರ್, ನಾನು ತುಂಬಾ ನಂಬ್ಕೊಂಡಿದ್ದೆ, ಗಾಡಿ ಕೊಟ್ಟಿದ್ದೆ ಸರ್, ಹಂಗೆ ತಗೊಂಡು ಹೋಗ್ಬಿಟ್ಟ, ಇವಾಗ ಕೇಳಿದ್ರೆ ಅವನು ಅಂತ ಇದ್ದಾನೆ. ಬಹಳಷ್ಟು ಬರುತ್ತೆ. ಹಣ ಮತ್ತು ವಸ್ತು ಕೊಟ್ಟಿದ್ದೀವಿ, ವಾಪಸ್ ಬಂದಿಲ್ಲ. ಸರ್, ನಾನು ಕೊಟ್ಟಿರೋ ವಸ್ತು ನನಗೆ ವಾಪಸ್ ಬರ್ತಾ ಇಲ್ಲ, ನಾನು ಮೋಸ ಹೋದೆ, ಪದೇ ಪದೇ ನಾನು ಮೋಸ ಹೋಗ್ತಾ ಇದ್ದೀನಿ ಅನ್ನುವಂಥವ್ರು ಈ ಪರಿಹಾರವನ್ನ ಮಾಡಿ. ನೀವು ನೆಲೆಸಿರುವಂತ ಮನೆ, ಇವಾಗ ಯಾವ ಮನೆಯಲ್ಲಿ ನೀವು ನೆಲೆಸಿದಿರೋ, ಪ್ರತಿ ಮಂಗಳವಾರ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆ ಒಳಗಾಗಿ ದಕ್ಷಿಣ ದಿಕ್ಕಿನ ಗೋಡೆಯ ಹತ್ತಿರ, ಗೋಡೆಗೆ ತಗೊಂಡೋಗಿ ಇಟ್ಬಿಡ್ಬೇಡಿ, ಗೋಡೆಯ ಹತ್ತಿರ 7 ಮಣ್ಣಿನ ದೀಪದಲ್ಲಿ ಎಳ್ಳೆಣ್ಣೆ ಹಾಕಿ ದೀಪವನ್ನ ಬೆಳಗಿಸಿಡಿ. ಒಂದು ಪುಟ್ಟದೊಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಇಂಥವ್ರ ಮಗ ಅಥವಾ ಇಂಥವ್ರ ಮಗಳಾದ ನಾನು ಇಂಥವ್ರಿಗೆ ಇಷ್ಟು ದುಡ್ಡನ್ನ ಕೊಟ್ಟಿದ್ದೀನಿ, ಯಾರಿಗೆ ಕೊಟ್ಟಿದ್ದೀರಾ, ಯಾರಿಂದ ಬರ್ತಾ ಇಲ್ಲ, ಯಾರಿಗೆ ವಸ್ತುವನ್ನ ಕೊಟ್ಟಿದ್ದೀರಾ, ಯಾರಿಂದ ಬರ್ತಾ ಇಲ್ಲ, ಯಾರಿಂದ ಮೋಸ ಹೋಗಿದ್ದೀರಾ, ಪ್ರತಿಯೊಂದು ವಿನಂತಿಯನ್ನ ನೀವೇ ಮಾಡಬೇಕು. ದೀಪ ಬೆಳಗಿದ ನಂತರ ಅಲ್ಲಿ ಕೂತ್ಕೊಂಡು ಒಂದು 5 ನಿಮಿಷ ಪುಟ್ಟದಾಗಿ ಒಂದು ಪ್ರಾರ್ಥನೆಯನ್ನ ನಿಮಗೋಸ್ಕರ ನೀವು ಮಾಡ್ಕೊಳ್ಳಿ. ದೀಪ ಎಲ್ಲ ಆರಿದ ನಂತರ, ನೀವು ಆರ್ಸೋಕ್ ಹೋಗೋಗಿಲ್ಲ, ದೀಪ ಎಲ್ಲ ಆರಿದ ನಂತರ ಮತ್ತೆ ತೆಗೆದು ಅದನ್ನ ಮೇಲ್ಗಡೆ ಇಟ್ಬಿಡಿ. ಮತ್ತೆ ಮುಂದಿನ ಮಂಗಳವಾರ ಇದೇ ತರ ಬೆಳಿಗ್ಗೆ 6 ರಿಂದ 7 ಗಂಟೆಗೆ ಇದೇ ಪ್ರಯೋಗವನ್ನ ನೀವು ಮಾಡ್ತಾ ಹೋಗಿ. ನಿಮ್ಮ ಹಣ ಕಂತಿನ ರೂಪದಲ್ಲಾದ್ರೂ ವಾಪಸ್ ಬರ್ಬೋದು, ಹೇಗಾದ್ರೂ ಬರ್ಬೋದು. ನಿಮ್ಮ ವಸ್ತು ಹೇಗೆ ಬೇಕಾದ್ರೂ ವಾಪಸ್ ಬರ್ಬೋದು. ತಗೊಳ್ಳೋದಕ್ಕೆ ನೀವು ರೆಡಿ ಇರಿ. ಮತ್ತು ಅದು ಬರೋ ತನಕ, ಎಷ್ಟು ದಿನ ಮಾಡ್ಬೇಕು ಅಂತಾರೆ ಪರಿಹಾರ ಅಲ್ವಾ, ಅದು ಬರೋ ತನಕ ಈ ಪರಿಹಾರ ಕ್ರಿಯೆಯನ್ನ ಇದೇ ರೀತಿ ನೀವು ಮುಂದುವರಿಸ್ತಾ ಹೋಗಿ. ಖಂಡಿತವಾಗ್ಲೂ ಯಶಸ್ವಿ ಆಗುತ್ತೆ. ಈ ಪರಿಹಾರ ತುಂಬಾ ಜನರಿಗೆ ಕೊಟ್ಟು ತುಂಬಾ ಸಫಲತೆಯನ್ನು ಕಂಡಂತ ಪರಿಹಾರ ಆಗಿದೆ. ತುಂಬಾ ಸರಳತೆಯಿಂದ ಕೂಡಿರುವಂತ ಪರಿಹಾರ ಆಗಿದೆ. ಮಾಡಿ ನೋಡಿ. ನಿಮ್ಮ ವಿಚಾರ, ನಿಮಗೆ ಬಂದಿರುವಂತ ಫಲವನ್ನ ಬೇಕಾದ್ರೆ ಕಮೆಂಟ್ ಅಲ್ಲಿ ತಾವು ತಿಳಿಸಬಹುದಾಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ.